ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಮಂತ್ರಾಲಯ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಂತ್ರಾಲಯಕ್ಕೆ ಹೊರಟಿದ್ವಿ, ಅದಕ್ಕೋಸ್ಕರ ಆ ದೇವರು ನಿಮ್ಮನ್ನು ಕೂಡ ಚೆನ್ನಾಗಿಟ್ಟಿರಲಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ನಾನು ಅಲ್ಲಿಂದ ಅರಸೀಕೆರೆಗೆ ಹೊರಟೆ ಟ್ರೈನಿಂದ. ಯಶವಂತಪುರದಿಂದ ಹತ್ತಿದ್ದು ನನ್ನ ಟ್ರೈನು. ಅರಸೀಕೆರೆಗೆ ಹೊರಟೆ. ಅರಸೀಕೆರೆ ಅಂತಂದರೆ ನಮ್ಮ ಅತ್ತೆಯವರೆಲ್ಲ ಬಂದಿದ್ದರು. ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಮಕ್ಕಳು ಬಂದಿದ್ದರು. ಅವ್ರನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಆಗಲ್ಲ ಪ್ಲೀಸ್ ಬರೋಕ್ಕಾಗ್ತದ್ಲು. ಅದಾದಮೇಲೆ ನಾನು ಅವ್ರನ್ನ ಕರ್ಕೊಂಡು ಹೊರಟೆ. ನೋಡ್ತಾ ಇರ್ಬೋದು ಅರಸೀಕೆರೆ ಸಾರ್ವಜನಿಕ ಹಾಸ್ಪಿಟ್ಲನ್ನ ತೋರಿಸ್ದೆ. ಅದಾದಮೇಲೆ ನಾವು ಹೊರಟಿದ್ದು ಬಸ್ ಸ್ಟಾಪಿಂದ. ಸೊ ಬಸ್ ಸ್ಟಾಪ್ ಇವಾಗ ದೂರ ಮಾಡಿರೋದ್ರಿಂದ ಬಸ್ ಸ್ಟಾಪು ತುಂಬಾ ದೂರ ಆಗಿದೆ. ಅರಸೀಕೆರೆ ಬಸ್ ಸ್ಟಾಪಿಗೆ ಹೊರಟ್ವಿ. ಅಲ್ಲಿಂದ ಹಾಸನಿಗೆ. ಸೊ ರೈಲ್ವೆ ಟೇಷನ್ ಹತ್ರ ಬಂದ್ವಿ. ರೈಲ್ವೆ ಟೇಷನ್ ಹತ್ರ ಬಂದು ಹಾಸನಿಂದ ರೈಲ್ವೆ ಟೇಷನ್ ಹತ್ರ ಬಂದ್ವಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಾಸನ ಸೈಡು ಈ ಥರ ಫ್ಯಾನ್ಗಳೆಲ್ಲ ಓಡ್ತಾ ಇರ್ತವೆ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ವಾತಾವರಣ ಕೂಡ ತುಂಬಾ ಸೂಪರಾಗಿರುತ್ತೆ. ಅಲ್ಲಿಂದ ಮಂತ್ರಾಲಯ ರೀಚ್ ಆಗಿ ಹೋಗಿ ಸ್ನಾನ ಮಾಡೋಣ ಅಂತೇಳ್ಬಿಟ್ಟು ನಾವು ಒಂದು ರೂಮ್ ಮಾಡಿಕೊಂಡು ಅದರಲ್ಲಿ ಸ್ನಾನನೂ ಮಾಡಿ ದರ್ಶನನೂ ಮುಗಿಸ್ಕೊಂಡು ಸರಿ ಹೊಳೆ ಹತ್ರ ಒಂದು ಸಲ ನೋಡ್ಕೊಂಬರೋಣ ಅಂತ ಬಂದ್ವಿ. ಎಷ್ಟು ಗಲೀಜು ಮಾಡಿಕ್ಕಿದ್ದಾರೆ ಸೈಡಲ್ಲೆಲ್ಲ ಅಂತಂದರೆ ನೋಡೋಕ್ಕೆ ಅಸಹ್ಯ ಆಗುತ್ತೆ, ಆ ಥರ ಮಾಡಿಕ್ಕಿದ್ದಾರೆ. ಅಲ್ಲೆಲ್ಲೇ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಸೆನ್ಸ್ ಅನ್ನೋದೇ ಇಲ್ಲ. ಎಷ್ಟೊಂದು ಜನ ಹೋಗ್ತಾರೆ, ಬಟ್ ಯಾವುದನ್ನ ಎಲ್ಲಿ ಮಾಡಬೇಕು, ಯಾವುದನ್ನ ಎಲ್ಲಿ ಎಸಿಬೇಕು ಅಂತ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರೋಲ್ಲ. ಆ ಥರ ಎಲ್ಲ ಗಲೀಜು ಮಾಡಿ ಬಾಟಲ್ಸ್ ಎಲ್ಲ ಬಿಸಾಕ್ಕೊಂಡು, ಆಮೇಲೆ ಬಟ್ಟೆಗಳೆಲ್ಲ ಅಲ್ಲಲ್ಲೇ ಬಿಸಾಕ್ಕೊಂಡು, ಪ್ಯಾಡ್ಸ್ ಎಲ್ಲ ಬಿಸಾಕ್ಕೊಂಡು ಈ ಥರ ಎಲ್ಲ ಮಿಸ್ಬಿಹೇವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಜಾಗನ. ಸೊ ಆದಷ್ಟು ಸ್ವಚ್ಛತೆ ಮಾಡಬೇಕು. ಎಷ್ಟೊಂದು ಜನ ಭಕ್ತಾದಿಗಳು ಹೋಗ್ತಾರೆ, ಒಂದು ಸ್ವಲ್ಪ ಸೆನ್ಸಿಂದ ಇರೋದು ಕಲಿಬೇಕು ಮನುಷ್ಯರು. ಯಾಕಂತಂದರೆ ನೋಡ್ತಾ ಇರ್ಬೋದು, ಯಾವುದೇ ಆದರೂ ದೇವಸ್ಥಾನನೇ ಆಗಲಿ ಮನೆಯೇ ಆಗಲಿ, ನಮ್ಮ ಮನೇಲಿರೋ ದೇವಸ್ಥಾನ ಅಂದರೆ ನಮ್ಮ ಮನೇಲಿರೋ ದೇವ್ರ ಮನೇನ ಆ ಥರ ಮಾಡೋದಕ್ಕಾಗುತ್ತಾ? ಸೊ ಅದಕ್ಕೋಸ್ಕರ ಹೇಳಿದಷ್ಟೇ. ಅಲ್ಲಿಂದ ಅತ್ತೆಯವ್ರ ಊರಿಗೆ ಹೋಗಿದ್ವಿ. ಅತ್ತೆಯವರ ಬೀಗ್ರ ಮನೆಗೆ. ಅಲ್ಲಿಂದ ಈ ಥರ ಸೇವೆ ಎಲ್ಲ ಮಾಡ್ತಿದ್ರು. ನನಗೆ ತುಂಬ ಇಷ್ಟ ಆಯಿತು ನೋಡಿಬಿಟ್ಟು, ಫುಲ್ಲು ಖುಷಿ ಆಯಿತು. ಅದಾದಮೇಲೆ ಹಂಗೆ ಒಂದು ಕ್ಲಿಪ್ ಮಾಡಿಕೊಂಡು ನಾವು ಹೊರಟಿದ್ದು ಹಿರಿಯೂರಿಂದ ಹೊರಟು. ಸೊ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕಂದರೆ ಬಿಕಾಸ್ ನಮಗೆ ತುಂಬ ಮೈಕೈ ನೋವು ಆ ಥರ ತುಂಬ ಆಗಿರೋದ್ರಿಂದ ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಈ ಮಕ್ಕಳು ಬೇರೆ, ಅದರಲ್ಲಿ 3 ಜನ, ನನ್ನ ಮಗ, ನನ್ನ ತಂಗಿ ಮಕ್ಕಳಿಬ್ರು. ಆ ಥರ ಅಲ್ಲಿಂದ ನಾನು ನನ್ನ ತಂಗಿಗಂತ ಈ ಸರ ತೊಗೊಂಬಂದಿದ್ದೆ. ಎಷ್ಟು ಕ್ಯೂಟ್ ಆಗಿದೆಯಲ್ಲ. ಸೊ ಬೈ ಮಾಡ್ಬೋದು. ಇದು 150 ಅನಿಸುತ್ತೆ. ಹೌದು 150. ಅದಾದಮೇಲೆ ಒಂದು ಇಯರಿಂಗ್ಸು ಕೂಡ ತಗೊಂಡೆ. ಅದನ್ನು ಕೂಡ ಹಾಕ್ತೀನಿ, ನಿಮಗೆ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು 50 ರುಪೀಸ್. ಬಟ್ ಇನ್ನೂ ನನ್ನ ತಂಗಿಯರು ನನಗೆ ಕೊಟ್ಟಿಲ್ಲ, ಇಲ್ಲೇ ಇದೆ. ಸೊ ಅವ್ರ ಮನೆಗೂ ಕೂಡ ನಾನು ಬಂದ ತಕ್ಷಣವೇ ಹೋಗಿಲ್ಲ, ಅದಕ್ಕೋಸ್ಕರ ಅಷ್ಟೇ ಹೇಳಿದ್ದು. ತುಂಬ ಕ್ಯೂಟಾಗಿದೆ. ಇದು ಯಾವುದೇ ಡ್ರೆಸ್ಸಿಗಾದರೂ ಮ್ಯಾಚ್ ಆಗುತ್ತೆ, ಮತ್ತು ಜೀನ್ಸಿಗೂ ಕೂಡ ಮ್ಯಾಚ್ ಆಗುತ್ತೆ. ಅಲ್ಲಿ ನಾವು ಒಂದೆರಡು ಫೋಟೋ ತೊಗೊಂಡಿದ್ವಿ, ಜಾಸ್ತಿ ತೊಗೊಂಡಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಮಕ್ಕಳನ್ನ ಎತ್ಕೊಂಡು. ಆಮೇಲೆ ರೂಮ್ ಮಾಡ್ಕೊಂಡಿದ್ವಲ್ಲ, ರೂಮಲ್ಲಿ ನಾನು ಅತ್ತೆ ಒಂದು ಫೋಟೋ ಹೊಡ್ಕೊಂಡ್ವಿ. ಅದಾದಮೇಲೆ ದೇವಸ್ಥಾನದ ಪಕ್ಕದಲ್ಲಿ ಮಕ್ಕಳನ್ನ ನಿಂತ್ಕೊ ನಾನು ಫೋಟೋ ಹೊಡಿತೀನಿ ಅಂತೇಳಿ ಅವ್ರ ಹತ್ರ ಒಂದು ಫೋಟೋ ಹೊಡ್ಸ್ಕೊಂಡೆ. ನಾನೊಂದು ಫೋಟೋ. ನನ್ನ ಮಗ ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದ, ಏನೂ ಒಂದು ಫೋಟೋನೂ ತೆಕ್ಕೊಳ್ಲಿಲ್ಲ ಅವನು. ಇದು ನನ್ನ ತಂಗಿ ಮಗ. ಇಲ್ಲಿಗೆ ನನ್ನ ವಿಡಿಯೋ ಮುಕ್ತಾಯ. ಥ್ಯಾಂಕ್ ಯು ಸೋ ಮಚ್.